ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿವರೆಗೆ ನಮ್ಮ ಸರ್ಕಾರ 1,26,00,000 ಮಹಿಳೆಯರಿಗೆ, ನಾನು ಹೇಳ್ತಾ ಇರೋದು ಸ್ವಲ್ಪ ಗಮನವಿಟ್ಟು ಕೇಳಿ, 1,26,00,000 ಮಹಿಳೆಯರಿಗೆ, ಮನೆಯ ಯಜಮಾನಿಗಳಿಗೆ ಒಬ್ಬೊಬ್ಬರಿಗೆ 48,000 ರೂಪಾಯಿಗಳು ಇಂಡಿವಿಜುವಲ್, ಪ್ರತಿ ತಿಂಗಳು 2,000 ರೂಪಾಯಿಯ ಹಾಗೆ 24 ಕಂತುಗಳು, ಅಂದರೆ ಒಬ್ಬೊಬ್ಬರಿಗೆ 48,000. ನಿಮಗೆಷ್ಟು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಯಾಕಂತಂದರೆ ನೀವೆಲ್ಲ ಬೆಂಗಳೂರಿನಲ್ಲಿ ಇದ್ದೀವಿ. ಆದರೆ ಹಳ್ಳಿನಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡಿದ್ರೆ ಹಳ್ಳಿಗಳಲ್ಲಿ ಇವತ್ತು ಕೂಡ ಒಂದು ತಿಂಗಳಿಗೆ 1,500 ಪೇಮೆಂಟ್ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಡೋದು. ಆದರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಅವರ ಜೀವನವನ್ನೇ ಬದಲಾಯಿಸ್ತು ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಆದರೆ ಅಟ್ಲೀಸ್ಟ್ ಅವರ ಮೊಬೈಲ್ ಕರೆನ್ಸಿಯನ್ನು ರೀಚಾರ್ಜ್ ಮಾಡ್ಕೊಳ್ಳೋಕ್ಕಾದ್ರೂ ಅನುಕೂಲ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಶಕ್ತಿ ಸಂವಾದದಲ್ಲಿ ಬಹಳಷ್ಟು ವಿಚಾರಗಳನ್ನು ಇಟ್ಕೊಂಡು ನಮ್ಮ ಶ್ವೇತಾ ಮಾತನಾಡೋರಿದ್ದಾರೆ, ಗೀತಕ್ಕ ಮಾತನಾಡೋರಿದ್ದಾರೆ, ನಮ್ಮ ಶರವಣ ಅಣ್ಣನ ಮಗಳು ಮಾತನಾಡೋರಿದ್ದಾರೆ. ಅವರ ಮಾತಿನಿಂದ ಬರೀ ಕೇಳಿ ಹೋಗ್ಬೇಡಿ ಮಕ್ಕಳು. ನನಗೆ ನನ್ನ ಸ್ಕೂಲ್ ಟೈಮ್ನಲ್ಲಿ, ಅವತ್ತಿನ ಕಾಲದಲ್ಲಿ ಒಬ್ರು ಹೀಗೆ ಚೀಫ್ ಗೆಸ್ಟ್ ಬಂದಿದ್ರು ನಮ್ಮ ಶಾಲೆಗೆ. ಸ್ಕೂಲ್ ಟೈಮ್ನಲ್ಲಿ ಅವ್ರು MLA ಏನೋ ಇದ್ರು, ಬಂದು ಅವ್ರು ಭಾಷಣ ಮಾಡ್ತಾ ಇದ್ರೆ. MLA ಫುಲ್ ಫಾರ್ಮ್ ಗೊತ್ತಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ ಆ ಟೈಮ್ನಲ್ಲಿ. ಆದರೆ ನನ್ನ ಮನಸ್ಸಿನ ಮೇಲೆ ಅವ್ರು ಭಾಷಣ ಮಾಡ್ತಾ ಇರೋದು ನೋಡಿದ್ರೆ, ಮಿಕ್ಕಿದವ್ರು ಅವ್ರಿಗೆಲ್ಲ ಮರ್ಯಾದೆಯನ್ನ ಕೊಡೋದು ನೋಡಿದ್ರೆ, ನಾನು ಆ ಸ್ಥಾನದಲ್ಲಿ ನಿಲ್ಲಬೇಕು ಅಂತ ಅವತ್ತು ನಾನು ಕನಸನ್ನ ಕಂಡಿದ್ದೆ. ಆ ಒಂದು ಸಣ್ಣ ಕಾರ್ಯಕ್ರಮ ನನ್ನ ಮನಸ್ಸಿನ ಮೇಲೆ ಅಷ್ಟೊಂದು ಪರಿಣಾಮ ಬೀರಿತು. ಅದಕ್ಕೆ ನಾನು ಹೇಳೋದು, ನಿಮ್ಮ ಈ ಒಂದು ಸುಂದರವಾದಂಥ ದಿನವನ್ನು, ಈ ಕ್ಷಣವನ್ನು ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಈ ಸಾಧಕಿಯರ ಯಾವ ಮಾತು ನಿಮ್ಮ ಜೀವನದಲ್ಲಿ ಫಿಟ್ಟಿಂಗ್ ಆಗುತ್ತೆ ಅನ್ನೋದನ್ನ ನೋಡಿ ಕಲೀರಿ, ಬೆಳೀರಿ. ನಮ್ಮ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗಿ. ನೀವು ಭವಿಷ್ಯ ಅಂತ ನಾನು ಹೇಳೋದಿಲ್ಲ, ವರ್ತಮಾನನೂ ನೀವೇ, ಭವಿಷ್ಯನೂ ನೀವೇ. ಹೆಣ್ಣು ಇವತ್ತು ಬಹಳ ಮುಂದೆ ಹೋಗಿದ್ದಾಳೆ, ಮುಂದೆ ಕೂಡ ಬಹಳಷ್ಟು ಮುಂದೆ ಸಾಗುವಂಥದ್ದಿದೆ. ಬಹಳ ದೂರ ಬಂದಿದ್ದೀವಿ, ಆದರೆ ಇನ್ನು ಬಹಳ ದೂರ ಸಾಗಬೇಕಾಗಿದೆ. ಬಹಳಷ್ಟು ಮಾತನಾಡಬೇಕನ್ನುವಂಥ ಬಯಕೆ ಇದ್ರೂ ಕೂಡ